ಅಪ್ಪ ಎಂಎಲ್ಎ ಎಂಪಿ ಮಿನಿಸ್ಟರ್ ಆದರೆ ತಮ್ಮ ಮಕ್ಕಳನ್ನು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಸಬೇಕೆಂಬ ಹೆಬ್ಬಯಕೆ ಆ ನಾಯಕರಿಗೆ ಇದ್ದೇ ಇರುತ್ತೆ. ಅದೇ ರೀತಿ ಇದೀಗ ತಮ್ಮ ಪುತ್ರನನ್ನ ಲೋಕಲ್ ಪಾಲಿಟಿಕ್ಸ್ಗೆ ಇಳಿಸಲು ಸಚಿವರೊಬ್ಬರು ಮುಂದಾಗಿದ್ದಾರೆ. ಹಾಗಾದ್ರೆ ಯಾರು ಆ ಸಚಿವರು, ಅವರ ಮಗನನ್ನ ಯಾವ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸ್ತಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪ್ರಭಾವಿ ಒಕ್ಕಲಿಗ ನಾಯಕನ ಮಗ ರಾಜಕೀಯಕ್ಕೆ ಎಂಟ್ರಿ. ಮಂಡ್ಯದಿಂದಲೇ ಅಖಾಡಕ್ಕಿಳಿಸಲು ವೇದಿಕೆ ಸಿದ್ಧ. ಲೋಕಲ್ ಚುನಾವಣೆಯಿಂದಲೇ ಸಚಿವರ ಪುತ್ರ ಅಖಾಡಕ್ಕೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಜನರ ರಕ್ತದಲ್ಲಿ ರಾಜಕೀಯ ಬೆರೆತು ಹೋಗಿದೆ. ಈ ಜಿಲ್ಲೆಯಲ್ಲಿ ದೇವೇಗೌಡರ ಕುಟುಂಬದ ಪ್ರಾಬಲ್ಯ ಸ್ವಲ್ಪ ಮುಂದೆಯೇ ಇದೆ. ಹೀಗಾಗಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಅಂದಿನ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯ ಭವಿಷ್ಯವನ್ನ ಕಟ್ಟಿಕೊಡುವುದಕ್ಕೆ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸಿದ್ರು. ನಿಖಿಲ್ ನಸೀಬು ಸರಿಯಿಲ್ಲದೇನೋ ಅಥವಾ ಅವರ ಪಕ್ಷದ ನಾಯಕರ ನಡವಳಿಕೆಯಿಂದಲೋ ಸೋಲನ್ನು ಅನುಭವಿಸಬೇಕಾಯಿತು. ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ತನ್ನದೇ ಆದ ವರ್ಚಸ್ಸನ್ನು ಹೊಂದಿರುವ ಸಚಿವ ಚಲುವರಾಯಸ್ವಾಮಿ ತಮ್ಮ ಪುತ್ರ ಸಚಿನ್ರನ್ನ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿಸಲು ರೆಡಿಯಾಗಿದ್ದಾರೆ. ಚಲುವರಾಯಸ್ವಾಮಿ ಪುತ್ರ ಸಚಿನ್ ರಾಜಕೀಯಕ್ಕೆ. ಸಿನಿಮಾ ಆಯಿತು, ಈಗ ಸಚಿನ್ ರಾಜಕೀಯ ಶುರು. ನಿಖಿಲ್ ಕುಮಾರಸ್ವಾಮಿ ಏಕಾಏಕಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ದಾರೆ. ಈ ತಪ್ಪು ತಮ್ಮ ಪುತ್ರನ ರಾಜಕೀಯ ಪ್ರವೇಶದಲ್ಲಿ ಆಗಬಾರ್ದು ಅಂಥೇಳಿ ಸಚಿವ ಚಲುವರಾಯಸ್ವಾಮಿ ತಮ್ಮ ಪುತ್ರ ಸಚಿನ್ರನ್ನ ಲೋಕಲ್ ಪಾಲಿಟಿಕ್ಸ್ ಮೂಲಕ ರಾಜಕೀಯ ಚದುರಂಗದಾಟಕ್ಕೆ ಎಂಟ್ರಿ ಕೊಡಿಸ್ತಿದ್ದಾರೆ. ಇಷ್ಟು ದಿನ ಸಿನಿಮಾ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದ ಸಚಿನ್ ಚಲುವರಾಯಸ್ವಾಮಿ ಇದೀಗ ರಾಜಕೀಯ ರಂಗ ಪ್ರವೇಶ ಮಾಡಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಂಡ್ಯ ಡಿಸಿಸಿ ಎಲೆಕ್ಷನ್ಗೆ ಸಚಿನ್ ಎಂಟ್ರಿ. ತಂದೆ ಆಕಾಂಕ್ಷೆಯಂತೆಯೇ ನಾಮಪತ್ರ ಸಲ್ಲಿಕೆ. ಈಗಾಗಲೇ ನಾಗಮಂಗಲದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರುವ ಸಚಿನ್ ಚಲುವರಾಯಸ್ವಾಮಿ ಗೆದ್ದು ಅಧ್ಯಕ್ಷರು ಸಹ ಆಗಿದ್ದಾರೆ. ಇದೀಗ ಸಚಿನ್ ಚಲುವರಾಯಸ್ವಾಮಿ ತಮ್ಮ ಮಗನನ್ನ ಜಿಲ್ಲಾ ಮಟ್ಟದ ರಾಜಕೀಯಕ್ಕೆ ಪರಿಚಯಿಸೋದಕ್ಕೆ ಮುಂದಾಗಿದ್ದಾರೆ. ನವೆಂಬರ್ 9ನೇ ತಾರೀಕು ನಡೆಯಲಿರುವ ಮಂಡ್ಯದ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಣಕ್ಕೆ ಸಚಿನ್ರನ್ನ ಚಲುವರಾಯಸ್ವಾಮಿಯವರು ಧುಮುಕಿಸಿದ್ದಾರೆ. ತಂದೆಯ ಆಸೆಯಂತೆ ಸಚಿನ್ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜಿಲ್ಲೆಯ ಕೈ ಶಾಸಕರೊಂದಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಪ್ರತಿದಿನನೂ ಕಲಿಯೋದಿದ್ದೇ ಇರುತ್ತಲ್ವ ಸರ್, ಅದಕ್ಕೆ ಇಲ್ಲಿ ಬಂದಾಗ ಏನಾಗುತ್ತೆ, ಸಾಮಾನ್ಯ ಜನರ ಜೊತೆ ನಮಗೆ ಒಡನಾಟ ಜಾಸ್ತಿ ಇರುತ್ತೆ. ಹಾಗೆ ನಾವು ಜಾಸ್ತಿ ತಿಳ್ಕೊತೀವಿ. ಅವ್ರ ಜೊತೆ ಬೆರಿತಾ ಪ್ರಾಬ್ಲಮ್ಗಳೇನಿದೆ, ನಾವೇನು ಮಾಡ್ಬೋದು ಅದರಿಂದ ಅವ್ರಿಗೆ ಹೊರಗಡೆ ತರೋಕ್ಕೆ ನಮ್ಮ ಕೈಲಾದ ಅಲ್ಲಿ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ ಅಂದ್ಕೊಂಡಿದ್ದೀನಿ. ಅಷ್ಟು ಮುಂದೆ ಯೋಚನೆ ಮಾಡಿಲ್ಲ ಸರ್. ಇವತ್ತು ಡಿಸಿಸಿ ಬ್ಯಾಂಕ್ ಅಪ್ಲಿಕೇಶನ್ ಹಾಕಿದ್ದೀನಿ, ಈ ಎಲೆಕ್ಷನ್ ಮುಗಿಸ್ಕೊತೀನಿ, ಆಮೇಲೆ ಮಿಕ್ಕಿದ ಆಮೇಲೆ ನೋಡೋಣ. ರಾಜಕೀಯ ಬಂದು ಒಂದು ಜವಾಬ್ದಾರಿ, ಇದು ಲಘುವಾಗಿ ತೊಗೊಳಕ್ಕಾಗಲ್ಲ. ತಂದೆಯಿಂದ ಬಂದಿರೋ ಒಂದು ಇದು, ಅವ್ರಿಗೆ ಜನ ಕೊಟ್ಟಿರೋ ಪ್ರೀತಿ ಅದೇ ನನ್ನ ಮೇಲೂ ತೋರಿಸ್ತಿರೋದ್ರಿಂದ ಅದಕ್ಕೆ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅದನ್ನು ಮಾಡ್ತಿದ್ವಿ. ನಮ್ಗೆ ಸ್ಥಾನಮಾನ ಇಂದನೇ ಒಳ್ಳೇದು ಮಾಡಬೇಕು ಅಂತೇನಿಲ್ಲ. ಇವತ್ತು ಏನು ಇಲ್ಲ ಅಂದ್ರೂ ಒಳ್ಳೇದು ಮಾಡ್ಬೋದು. ಯಾಕಂದರೆ ತಂದೆ ಆ ಸ್ಥಾನದಲ್ಲಿದ್ದಾಗ ನಮಗೆ ಆ ಅವಕಾಶ ಇದೆ. ಇವತ್ತು ಆ ಅವಕಾಶನ ಸದುಪಯೋಗ ಪಡ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಮಾಡ್ತಾರೆ. ಒಟ್ಟಾರೆ ತಮ್ಮ ಮಗನಿಗೆ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಡೋದ್ರಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು 3 ಬಾರಿ ಎಡವಿದ್ದಾರೆ. ಇದೀಗ ಚಲುವರಾಯಸ್ವಾಮಿ ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಡೋದಕ್ಕೆ ಪಾಲಿಟಿಕ್ಸ್ನ ಮೊದಲ ಅಕ್ಷರದಿಂದ ಪ್ರಾರಂಭ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.